ನಮಸ್ಕಾರ, ಎಲ್ಲರಿಗೂ ಹೇಗಿದ್ದೀರಾ? ನನಗೆ ಒಬ್ಬರು ಕಮೆಂಟ್ ಹಾಕಿದ್ರು, ಅಕ್ಕಿ ರೊಟ್ಟಿನ ಹೇಗೆ ಮಾಡೋದು ತೋರಿಸ್ಕೊಡಿ ಅಂತೇಳಿ. ಅದಕ್ಕೆ ಅಕ್ಕಿ ರೊಟ್ಟಿನ ಹೇಗೆ ಮಾಡೋದು ಅಂತೇಳಿ ನಾನು ಇವತ್ತು ನಿಮಗೆ ತೋರ್ಸೋಕ್ಕೆ ಬಂದಿದ್ದೀನಿ. ಬರ್ರಿ ನೋಡೋಣ ಹೇಗೆ ಮಾಡೋದು ಅಂತೇಳಿ. ತುಂಬ ಅಂದರೆ ತುಂಬ ಸಿಂಪಲ್ಲು, ಯಾರು ಬೇಕಾದ್ರೂ ಮಾಡ್ಬೋದು, ಕಷ್ಟ ಅಂತೂ ಏನಿಲ್ಲ. ಮೆತ್ತಗಿರ್ತವೆ ಆಯಿತಾ. ಒಳ್ಳೊಳ್ಳೆ ಪಲ್ಯಗಳ ಜೊತೆಗಂತೂ ಹಂಗಿರೋದಿಲ್ಲ, ಭಾರಿ ಚೆನ್ನಾಗಿರ್ತವೆ. ಇದನ್ನು ನಿಮಗೆ ಇವತ್ತು ತುಂಬ ಅಂದರೆ ತುಂಬ ಸುಲಭವಾಗಿ ತೋರಿಸ್ಕೊಡ್ತಾ ಇದ್ದೀನಿ. ನೀವೇನು ಬರೀ ಕರೆಕ್ಟಾಗಿ ನೋಡ್ಕೊಂಬಿಟ್ರೆ ಹತ್ತಿತ್ತ ಅನ್ನೋಷ್ಟೊತ್ತಿಗೆ ನೀವು ಅಕ್ಕಿ ರೊಟ್ಟಿ ಹಾಕಿ ತಿಂದೇ ಬಿಡ್ತೀರ. ಬರೀ ಇದನ್ನು ಹೇಗೆ ಮಾಡೋದು ಅಂತೇಳಿ ನಾವಿವತ್ತು ನೋಡೋಣ. ನಾನಿಲ್ಲಿ ಏನು ಮಾಡ್ತಾ ಇದ್ದೀನಪ್ಪ ಅಂತಂದರೆ, 1 ಕಪ್ಪು ಅಕ್ಕಿ ಹಿಟ್ಟನ್ನು ತೊಗೋತಾ ಇದ್ದೀನಿ. ಗಮನ ಇಟ್ಕೊಳ್ಳಿ, 1 ಕಪ್ಪು ಅಕ್ಕಿ ಹಿಟ್ಟು. ಇದನ್ನು ಹೆಂಗೆ ತೊಗೋಬೇಕಪ್ಪ ಅಂತಂದರೆ, ನಾವು ಹಿಂಗೆ ಒಂದು ಕಪ್ಪಿಗೆ ತುಂಬ್ಕೋಬೇಕಾದ್ರೆ 2 ಸಲ ಕುಟ್ಟಬೇಕು ಹಿಂಗೆ, ಯಾಕಂದರೆ ಅದು ಸಡ್ಲಾಗಿರುತ್ತೆ ಹಿಟ್ಟು. 1 ಕಪ್ಪನ್ನು ಈ ಥರ ಒತ್ತಬಾರ್ದು, ಹಿಂಗೊಂದು 2-3 ಸಲ ಕುಟ್ಟಿ ಕರೆಕ್ಟಾಗಿ 1 ಕಪ್ ಹಿಡಿಯೋ ತನಕ ಅದು ನಾವು ಹಿಟ್ಟು ಹಾಕ್ಕೋಬೇಕು. ನೋಡಿರಿ, ನಾನು ಇಲ್ಲಿ ಹಾಕ್ಕೋತಾ ಇದ್ದೀನಲ್ಲ ಹಿಂಗೆ ಹಾಕ್ಕೊಂಡು 1 ಕಪ್ ಹಿಟ್ಟನ್ನು ಸೈಡಿಗೆ ಇಕ್ಕೇಳ್ರಿ. ಇವಾಗ ಏನು ಮಾಡ್ತೀರಪ್ಪ ಅಂದರೆ, ಒಂದು ಬಾಣಲೆ ತಗೊಂಡು 1.5 ಕಪ್ ನೀರು, 1 ಕಪ್ಪು ಅಕ್ಕಿ ಹಿಟ್ಟಿಗೆ 1.5 ಕಪ್ಪು ನೀರು. ಯಾವ ಕಪ್ಪ ಅಳತೆಯಲ್ಲಿ ತಗೊಂಡಿರ್ತೀರೋ ಅದೇ ಕಪ್ಪಿನ ಅಳತೆಯಲ್ಲಿ 1.5 ಕಪ್ ನೀರು ತೊಗೊಳ್ಳಿ. ಆಮೇಲೆ ಒಂಚೂರು ಕಲ್ಲುಪ್ಪು ಹಾಕೇಳ್ರಿ. ಕಲ್ಲುಪ್ಪು ಇಲ್ಲ ಪುಡಿ ಉಪ್ಪು, ನಿಮ್ಗೆ ಯಾವ್ದು ಅನುಕೂಲ ಅದು ಹಾಕ್ಕೊಳ್ರಿ. ಕಲ್ಲುಪ್ಪನ್ನು ಅಡುಗೆಗೆ ಬಳಸೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದು. ಹಾಕ್ಕೊಂಡು ಅದು ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಇಲ್ಲೇನೊಂದು ಕಪ್ಪಲ್ಲಿ ಇಕ್ಕೊಂಡಿರ್ತೀವಲ್ಲ ಅಕ್ಕಿ ಹಿಟ್ಟನ್ನು, ಅದನ್ನು ಇದಕ್ಕೆ ಹಾಕ್ಬಿಟ್ಟು ಆವಾಗಲೇ ಮತ್ತೇನು ಕುದಿಸೋದು ಬೇಡ, ಏನು ಬೇಡ, ಇದಕ್ಕೇ ಸಿಮ್ಮಿಗೆ ಇಟ್ಕೊಳ್ರಿ. ಸಿಮ್ಮಿಗೆ ಇಟ್ಕೊಂಡು ನೀಟಾಗಿ ಈ ಥರ ಎಲ್ಲ ಕೂಡಿಸ್ಕೊಳ್ರಿ. ಗಂಟು ಪಂಟು ಇಲ್ದಿರ ಹಂಗೆ ಒಂದು ದಿಮ್ಮಂದು ಸೌಟ್ ತಗೊಳ್ರಿ. ದಿಮ್ಗಿರ್ಬೇಕು ಅದು ಹೇಳ್ತಾನಲ್ಲ, ಬಳಕಾಡಬಾರ್ದು. ಇಲ್ಲ ಸೊಂಟ ಇಲ್ದಿರೋ ತಗೊಂಡ್ರೆ ಏನಾಗುತ್ತಪ್ಪ ಅಂದರೆ ಅದ್ರಾಗ ತಿರುವಾಗಿ ಬರೋಲ್ಲ, ಅವು ಗಂಟು ಹಂಗೆ ಉಳ್ಕೊತವೆ. ದಿಮ್ಮನ್ ಸೌಟ್ ತಗೊಂಡು ನೀಟಾಗಿ ಹಿಂಗೆಲ್ಲ ಕೂಡಿಸ್ಕೊಳ್ರಿ. ಗಂಟು ಪಂಟು ಏನೂ ಇರಬಾರ್ದು. ಆ ಥರ ನೀಟಾಗಿ ಕೂಡಿಸ್ಕೊಂಬಿಟ್ಟು ಒಂದು ಪ್ಲೇಟ್ ದಬಾಕಿ ಒಂದು ತಣ್ಣಗಾಗೋ ತನಕ, ಅಂದರೆ ಉಗುರು ಬೆಚ್ಚಗೆ ಆಗೋ ತನಕ ಹಂಗೆ ಬಿಡಬೇಕು. ಭಾಳ ಬಿಸಿ ಇದ್ದಾಗ ನೀವು ಅದನ್ನ ನಾದ್ಕೊಂಡು ರೊಟ್ಟಿ ಮಾಡೋಕ್ಕೆ ಹೋದ್ರೆ ಏನಾಗುತ್ತಪ್ಪ ಅಂದರೆ, ಅದು ಬಿಸಿ ಇರುತ್ತಲ್ಲ, ರೊಟ್ಟಿಗಳು ತಿರುಗಲ್ಲ. ನೀವು ಹಿಟ್ಟು ಹಾಕೊಂಡ್ರೂ ಕೂಡ ರೊಟ್ಟಿಗಳು ತಿರುಗಲ್ಲ. ಅವು ಹಂಗೆ ರಾವ್ಕೊಂಡಿರ್ತವೆ, ರೊಟ್ಟಿ ಮಣಿಗೆ ರಾವ್ಕೊಂತವೆ ನಂಗೆ ಆಡ್ತವೆ ಅವು. ಅದಕ್ಕೆ ಏನು ಮಾಡ್ಬೇಕಪ್ಪ ಅಂದರೆ, ನೀವು ಒಂಚೂರು ಉಗುರು ಬೆಚ್ಚಗಿದ್ದಾಗ ನಾದ್ಕೋಬೇಕು. ಅಷ್ಟೊತ್ತಿಗೆ ನಾದ್ಕೊಂಡು ನೀವು ಅಷ್ಟೊತ್ತಿಗೆ ಅವು ತಣ್ಣಗಾಗಿರ್ತವೆ, ಚೆನ್ನಾಗಿ ತಿರುಗ್ಕೊಂತವೆ. ನೋಡಿರಿ ಎಷ್ಟು ಚೆನ್ನಾಗಿ ಬಂದೈತೆ ನೋಡಿರಿ. ಒಂದೇ ಒಂದು ಗಂಟು ಕೂಡ ಬಂದಿಲ್ಲ. ನಾನು ಹೇಳಿರೋ ಅಳ್ತಾಗ ಮಾಡಿದ್ರಿ ಅಂತಂದರೆ, ನೀವು ಇದೇ ಫಸ್ಟ್ ಟೈಮ್ ಮಾಡ್ತಿದ್ರು ಕೂಡ ಹಂಗೆ ನೀವು ಪಕ್ಕ ನೀವೇ ಹೇಳ್ತೀರ, ನೀವು ಭಾರಿ ಚೆನ್ನಾಗಿ ಬಂದಿದ್ದು ಬಿಡಪ್ಪ ಅಂತೇಳಿ. ಹಿಂಗೆ ಸ್ವಲ್ಪ ಬೇಕಾದ್ರೆ ನೀವು ಎಣ್ಣೆಗಾಯಿ ಮಾಡ್ಕೊಂಡು ಆಮೇಲೆ ಅದನ್ನ ಚೆನ್ನಾಗಿ ನಾದ್ಕೊಳ್ರಿ, ಗಂಟು ಪಂಟು ಏನಿಲ್ದಿರೋ ಥರ. ಆಮೇಲೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಒಂದು ಬಿಲ್ಲೆ ತೊಗೊಳ್ಳಿ. ಈ ಥರ ಉಂಡೆ ಅಥವಾ ಬಿಲ್ಲೆ ಮಾಡ್ಕೊಂಡು ನಿಮ್ಗೆ ಯಾವ ಸೈಜಿಗೆ ರೊಟ್ಟಿ ಬೇಕೋ ಆ ಸೈಜಿಗೆ. ಇಷ್ಟು ನಾನು ಮಾಡೋದು ಇಷ್ಟು ಸೈಜ್ ತೊಗೋತೀನಿ. ನಿಮಗೆ ಪುಟಾಣಿವೇ ತೋರಿಸ್ತಾ ಇದ್ದೀನಿ. ಅಂಚನ್ನು ಕಾಯಕ್ಕೆ ಇಟ್ಬಿಡಿ. ನೀವು ಉಜ್ಜೋಕ್ಕೂ ಮೊದಲು ಅಂಚನ್ನು ಕಾಯಕ್ಕಿಟ್ಟು ಸಿಮ್ಮಿಗೆ ಇಡ್ರಿ, ಅಂದರೆ ಸಣ್ಣೂರಿಗೆ ಇಟ್ಬಿಟ್ಟು ಇದು ಮಾಡಿ. ನಾನು ಇಲ್ಲೊಂದು ಅಂಚಿನ ಹದಗೊಳಿಸ್ಕೋಬೇಕು, ಯಾಕಂದರೆ ಕಬ್ಬಣದ ಅಂಚು ಆಗಿರೋದ್ರಿಂದ ಅದು ಬೇಗ ಕಾದ್ಬಿಡುತ್ತೆ. ಫಸ್ಟ್ನೇ ರೊಟ್ಟಿ ಏನಾಗುತ್ತಪ್ಪ ಅಂದರೆ ಮತ್ತೆ ಹಂಗೆ ಅಂಟ್ಕೊಂಡ್ಬಿಡುತ್ತೆ ಅದು. ಅದಕ್ಕೆ ಒಂದೇ ಒಂದು ಎಳ್ಳೆಣ್ಣೆ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಸಿಪ್ಪೆ ತಗೊಂಡು ಹಿಂಗೆ ಒಂದು ಉಜ್ಜಿಬಿಟ್ಟು ಅದನ್ನ ಹದಗೊಳಿಸ್ಕೊತಾ ಇದ್ದೀನಿ. ಒಂದಕ್ಕೆ ಫಸ್ಟ್ನೇದಕ್ಕೆ ಮಾಡ್ಕೊಂಡ್ರೆ ಸಾಕು, ಮಿಕ್ಕವಕ್ಕೆಲ್ಲ ಏನಾಗಲ್ಲ, ಅದು ಚೆನ್ನಾಗೇ ಬರ್ತವೆ. ನಾನ್ ಸ್ಟಿಕ್ ಹಂಚು ಹಂಗಿರುತ್ತೆ, ಇದು ಹಂಗೇ ಆಗುತ್ತೆ. ಅದು ಹಿಂಗೆ ಮಾಡ್ಕೊಳ್ಳೋದ್ರಿಂದ ಎಷ್ಟು ಬೇಕೋ ಅಷ್ಟು ಬಿಲ್ಲೆ ತಗೊಂಡು ಇದನ್ನು ನೀಟಾಗಿ ಹಿಂಗೆಲ್ಲ ಇದು ಮಾಡ್ಕೊಂಬರ್ರಿ. ನೋಡಿ, ಫಸ್ಟ್ ಉಜ್ಜ ತೋರಿಸ್ತಾ ಇದ್ದೀನಿ ನಿಮಗೆ. ಇಷ್ಟು ಅಗಲ ಆದಮೇಲೆ ಏನು ಮಾಡಬೇಕಪ್ಪ ಅಂತಂದರೆ, ಅರ್ಗೂ ಬಾಯಿ ಬಿಟ್ಕೋಬಾರ್ದು, ಅಂದರೆ ಸೈಡು ಅರಿಬಾರ್ದು ಅಂತಂದರೆ, ಅವು ಸೀಳಬಾರ್ದು ಅಂತಂದರೆ ಈ ಥರ ನಾನು ಇಲ್ಲಿ ಏನು ತೋರಿಸ್ತಾ ಇದ್ದೀನಿ ಈ ಥರ ಒತ್ಕೊಂಬರ್ಬೇಕು. ಸುತ್ತಲೂ ಈ ಥರ ಒತ್ತಿಗೆ ಬಂದು ನಾನು ಇಲ್ಲಿ ಏನು ಮಾಡ್ತಿದ್ದೀನಿ ಹಿಂಗೆ ಮಾಡ್ಕೋಬೇಕು ನೀವು. ಅವಾಗ ಏನಾಗುತ್ತೆ, ನೀವು ಎಷ್ಟು ಅಡ್ಡಾರ ಹೊಸದ್ರೂ ಕೂಡ ರೊಟ್ಟಿಗಳು ಸೈಡು ಬಾಯಿ ಬಿಟ್ಕೊಳಲ್ಲ, ಚೆನ್ನಾಗಿರ್ತವೆ. ಚಪಾತಿ ಹೆಂಗಿರ್ತವೆ ಹಂಗೆ ಇರ್ತವೆ. ನೀವು ಬೇಕಾದ್ರೆ ಮಾಡಿ ನೋಡಿರಿ, ನೀವೇ ಹೇಳ್ತೀರ. ಆಮೇಲಿಂದ ನೀವು ಮಾಮೂಲಿ ಚಪಾತಿ ಹೆಂಗೆ ಉಜ್ಕೊಂತೀರೋ ಹಂಗೆ ಉಜ್ಕೊಬರ್ರಿ. ಅಷ್ಟೇ. ಹಿಟ್ಟು ಏನು ಜಾಸ್ತಿ ಇಡ್ಸಲ್ಲ ಇದಕ್ಕೇನು, ಆಯಿತಾ. ಅಕ್ಕಿ ಹಿಟ್ಟೆ ನಾವು ಉಜ್ಜಕ್ಕೆ ಬಳಸಿರೋದು. ಈ ಥರ ನೀವು ಚಪಾತಿ ಹೆಂಗೆ ಉಜ್ಕೊಂತೀರೋ ಹಂಗೆ ಉಜ್ಕೊಬರ್ರಿ. ದುಂಡಿಗೆ ಬರ್ತವೆ. ಏನು ಸೈಡ್ ಹರಿದ್ರೆ ನಿಮ್ಗೆ ಇದೇನಪ್ಪ ಅಂತ ಅನ್ಸುತ್ತೆ ನಿಮಗೆ. ಇದ್ರಾಗ ಸೈಡು ಪಾಡಿ ಏನೂ ಹರಿಯಲ್ಲ, ಚೆನ್ನಾಗಿ ಬರ್ತವೆ. ಯಾಕಂದರೆ ನಾವು ಇದಕ್ಕೇನು ಎಕ್ಸ್ಟ್ರಾ ಹಿಟ್ಟು ಕೂಡ ಮಿಕ್ಸ್ ಮಾಡ್ಕೊಂಡು ನಾದ್ಕೊಂಡಿಲ್ಲ. ಅದೇನು ನಾವು ಸೆರೆ ಮಾಡ್ಕೊಂಡಿದ್ವಿ ಅದು ಅಲ್ಲೇ ಮುಕ್ಕಾಲು ಭಾಗ ಬೆಂದಿರುತ್ತಿದ್ದು, ಹಂಗಾಗಿ ಇದು ಹೊಟ್ಟೆ ಕೂಡ ಕೆಡೋದಿಲ್ಲ, ಚೆನ್ನಾಗಿರ್ತವೆ. ನಿಮಗೆ ನೋಡಿ, ಇಷ್ಟು ತೀರಾ ತೆಳ್ಳಗೂ ಬೇಡ, ತೀರಾ ದಪ್ಪಕ್ಕೂ ಬೇಡ, ಒಂದು ಮೀಡಿಯಮ್ ಇದಕ್ಕೆ ಉಚ್ಕೊಳ್ರಿ. ಇದನ್ನೇನು ನೀರು ಹಚ್ಚೇನು ಸುಡೋದು ಬೇಡ, ಇದಕ್ಕೆ ನೀರು ಹಚ್ಚೋದು ಬೇಡ. ನಿಮ್ಗೆ ಹಂಗೂ ಬೇಕು ಅಂತಂದರೆ, ಭಾಳ ಹಿಟ್ಟಿಟ್ಟು ಅಂತ ಅನ್ಸಿತ್ತಂದರೆ ನೀರು ಹಚ್ಚಿರಿ. ಒಂದು ಚೂರು ಹಸೆ ಬಟ್ಟೆ ಮಾಡ್ಕೊಂಡು ಒಂದು ಕಾಟನ್ ಬಟ್ಟೆಗೆ ನೀರು ಹಚ್ಚಿ ಇದು ಮಾಡ್ಕೊಳ್ರಿ. ನಾನು ಒಣ ಬಟ್ಟೆಗೆ ಹೆಂಗೆ ಒರೆಸ್ಕೊತೀನಿ ಅದನ್ನ ಹಿಟ್ಟು. ನೀರು
ಹಚ್ಚೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಹಚ್ಚಿಲ್ಲ ಅಂದರೂ ಕೂಡ ಅಷ್ಟೇ ಮೃದುವಾಗಿ ಬರ್ತವೆ. ಹಚ್ಚಿದರೂ ಕೂಡ ಅಷ್ಟೇ. ಹಚ್ಚಬೇಕಾದ್ರೆ ನೀವು ಜಾಸ್ತಿ ನೀರು ಹಚ್ಚಬೇಡ್ರಿ. ಯಾಕಂದರೆ ನಾವಿಲ್ಲಿ ಹೇಳಿರೋ ಅಳತೆಗೆ ಏನಾಗುತ್ತಪ್ಪ ಅಂದರೆ ಆಲ್ರೆಡಿ ಮೆತ್ತಗೆ ಬರ್ತವೆ ರೊಟ್ಟಿಗಳು. ಹಾಗಾಗಿ ನೀವು ಜಾಸ್ತಿ ನೀರು ಹಚ್ಬಿಟ್ರೆ ಕಬ್ಬಿಣದ ಹಂಚಾಗಿದ್ದರೆ ನಿಮ್ಗೆ ಸ್ವಲ್ಪ ಕಷ್ಟ ಆಗುತ್ತೆ. ನಾನ್ ಸ್ಟಿಕ್ ಆಗಿದ್ದರೆ ಏನಾಗಲ್ಲ, ನೀವು ಹೆಂಗಾರ ಹಚ್ಕೊಳ್ರಿ, ಹೆಂಗಾರ ಬೇಯಿಸ್ರಿ, ಏನು ತೊಂದರೆ ಇಲ್ಲ. ಕಬ್ಬಿಣದ ಹಂಚುಗಳಾದ್ರೆ ಏನಾಗುತ್ತಪ್ಪ ಅಂದರೆ ಜಾಸ್ತಿ ನೀರು ಹಚ್ಚಿದರೆ ಅವು ನೀರು ಜಾಸ್ತಿ ಆಗಿ ಹಂಚಿಗೆ ಅಂಟ್ಕೊಂಬಿಡ್ತವೆ. ಹಂಗಾಗಿ ಹಚ್ಬೇಕಾದ್ರೆ ಲೈಟಾಗಿ ಹಚ್ಚಿರಿ. ಒಂಚೂರು ಒದ್ದೆ ಬಟ್ಟೆ ಮಾಡ್ಕೊಂಡು ಆ ಮೇಲೆ ಇಟ್ಟು ಪಟ್ಟೆ ಇದ್ದರೆ ಅದನ್ನ ಅದು ಹೋಗೋ ತನಕ ನೀಟಾಗಿ ಜಾಸ್ತಿ ಒತ್ತದಂಗೆ ಹಚ್ಕೊಂಡು ಇದು ಮಾಡಿರಿ. ಈಗ ಬೇಕಾದ್ರೆ ಎಣ್ಣೆ ತುಪ್ಪ ಹಾಕಿ ಕೂಡ ನೀವು ಬೇಯಿಸ್ಕೊಬೋದು. ನಾನಿಲ್ಲಿ ಎಣ್ಣೆ ಪಣ್ಣೆ ತುಪ್ಪ ಏನೂ ಹಾಕಿಲ್ಲ. ಹಂಗೆ ನಾನು ಇದು ಮಾಡ್ಕೊಂಡ್ರದ್ದು. ಏನು ಸ್ವಲ್ಪ ನಾದಿಕೆ ಬೇಕಾದ್ರೆ ಒಂಚೂರು ಎಣ್ಣೆಗಾಯಿ ಮಾಡ್ಕೊಂಡು ಅಷ್ಟೇ ಅಂಟ್ರಿಸುತ್ತೆ ಅಂತೇಳಿ. ಸೈಡೆಲ್ಲ ಚೆನ್ನಾಗಿ ಬೇಯಿಸ್ಕೊಬರ್ಬೇಕು. ಇದು ಗ್ಯಾಸ್ ಉರಿ ಏನಾಗುತ್ತಪ್ಪ ಅಂದರೆ ಎಲ್ಲ ಕಡೆ ಕರೆಕ್ಟಾಗಿ ಅದು ಸ್ಪ್ರೆಡ್ ಆಗಲ್ಲಲ್ಲ. ಹಂಗಾಗಿ ಏನು ಮಾಡ್ಬೇಕಪ್ಪ ಅಂದರೆ ಸೈಡ್ಗಳೆಲ್ಲ ಹಂಚಿನ ನಡುತ್ತಾಗ ಹಾಕಿ ಬಂದು ನೀಟಾಗಿ ಹಿಂಗೊಂದು ಕಾಟನ್ ಬಟ್ಟೆ ಒತ್ತಿಗೆ ಬರಬೇಕು. ಅವು ನಡುತ್ತಾಗಷ್ಟೇ ಬೆಂದಿರ್ತಾವ, ಸೈಡೆಲ್ಲ ಬೆಂದಿರಲ್ಲ. ಹಂಗಾಗಿ ಏನು ಮಾಡ್ಬೇಕಪ್ಪ ಅಂದ್ರೆ ಹಿಂಗೆ ಸೈಡೆಲ್ಲ ನಡುವೆ ಬರೋ ಥರ ಮಾಡ್ಕೊಂಡು ಹಿಂಗೆ ನೀಟಾಗಿ ಇದು ಮಾಡ್ಕೊಂಬರ್ಬೇಕು. ನೀವು ಬೇಕಾದ್ರೆ ಸೌಟಿಂದು ಹೆಲ್ಪ್ ತೊಗೊಳ್ಳಿ, ಸ್ವಿಚ್ ಅಂತೀವಲ್ಲ ಅದರದ್ದು ಹೆಲ್ಪ್ ತೊಗೊಂಡು ನೀವು ಅದನ್ನು ಇದು ಮಾಡ್ಕೊಬರ್ರಿ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತವೆ ಅಂದರೆ ಪದ್ರೆ ಬಂದಿರ್ತವೆ. ಆಮೇಲಿಂದ ಸ್ವಲ್ಪ ಹಿಟ್ಟು ಉಳ್ಕೊಂಡಿರುತ್ತಲ್ಲ ಅದನ್ನು ಒಂದು ಕಾಟನ್ ಬಟ್ಟೆನಲ್ಲಿ ಈ ಥರ ಕೆಳಗಡೆಗೆ ಗುಡಿಸ್ಕೊಳ್ರಿ. ಆಮೇಲೆ ಕ್ಲೀನ್ ಮಾಡ್ಕೊಂಡ್ರೆ ಆಗುತ್ತೆ. ಇನ್ನೊಂದು ತೋರಿಸ್ತೀನಿ ನೋಡಿರಿ. ಇದನ್ನು ಬೇಕಾದ್ರೆ ತಟ್ಟೋದು ಹಿಂಗೆ ರೊಟ್ಟಿ, ಜೋಳದ ರೊಟ್ಟಿ ತಟ್ಟಿ ರೂಢಿ ಇತ್ತಂದರೆ ಇದನ್ನು ಕೂಡ ತಟ್ಕೋಬೋದು. ಈ ಥರ ಚೆನ್ನಾಗಿ ರೊಟ್ಟಿ, ಜೋಳದ ರೊಟ್ಟಿ ಹೆಂಗೆ ಬರ್ತವೋ ಅದೇ ಥರ ನೀವು ತಟ್ಟಿದರೆ ಚೆನ್ನಾಗಿ ಬರ್ತವೆ. ಎಷ್ಟು ತೆಳ್ಳಗೆ ಬೇಕಾದರೂ ನೀವು ತಟ್ಕೋಬೋದು. ನೋಡಿ ಈ ಥರ. ನೀವು ಇದರಲ್ಲಿ ಏನಪ್ಪ ಅಂತಂದರೆ ನಾನು ಹೇಳಿರೋ ಅಳತೆನ ಮಿಸ್ ಮಾಡಬೇಡಿ. ಆಮೇಲೆ ನೋಡಿ ಏನು ಸುತ್ತ ಹಿಂಗೆ ಥರ ಮಾಡ್ಕೊತಿದ್ದೀನಿ, ಇದು ತುಂಬ ಇಂಪಾರ್ಟೆಂಟ್. ಇದು ಇಲ್ಲಾಂದರೆ ಸೈಡ್ ಬಾಯಿ ಬಿಡ್ಕೊತವೆ. ಆಮೇಲಿಂದ ನೀವು ಚಪಾತಿ ಹೆಂಗೆ ಲಟ್ಟಿಸ್ತೀರೋ ಹಂಗೆ ಲಟ್ಟಿಸ್ರಿ. 1 ಕಪ್ಪು ಅಕ್ಕಿ ಹಿಟ್ಟಿಗೆ 1.5 ಕಪ್ ನೀರು ಸಾಕು. 1.5 ಕಪ್ ನೀರಿಗಿಂತ ಜಾಸ್ತಿ ತಗೊಳಕ್ಕೆ ಹೋಗಬೇಡಿ. ಬೇಕಾದ್ರೆ ಒಂದೆರಡನೇ ಕಡಿಮೆ ಆದರೂ ಪರವಾಗಿಲ್ಲ, ಜಾಸ್ತಿ ತಗೊಳಕ್ಕೆ ಹೋಗಬೇಡಿ. ಹೊಸದಾಗಿ ಮಾಡೋರಿಗೆ ಹೇಳ್ತಾ ಇರೋದು ನಾನು, ಆಯಿತಾ? ಅಷ್ಟು ತೊಗೊಂಡ್ರಿ ಅಂತಂದರೆ ರೊಟ್ಟಿ ನೀವು ಹೆಂಗಂದ್ರೂ ಕೆಟ್ಟೋಗಕ್ಕೆ ಸಾಧ್ಯನೇ ಇಲ್ಲ, ಚೆನ್ನಾಗಿ ಬರ್ತವೆ. ಅಷ್ಟೇ. ನಾನು ನೋಡಿ ಉಜ್ಜೋದೆಲ್ಲ ತೋರಿಸಿದ್ದೀನಿ, ಬೇಯಿಸೋದು ಕೂಡ ತೋರಿಸಿದ್ದೀನಿ. ಇಷ್ಟೇ ನೋಡಿರಿ. ಇಷ್ಟು ಮಾಡಿದ್ರಿ ಅಂತಂದರೆ ಅಕ್ಕಿ ರೊಟ್ಟಿ ಸೂಪರಾಗಿರ್ತವೆ. ಅಕ್ಕಿ ರೊಟ್ಟಿನ ನಾನಾ ನಮೂನಿ ಮಾಡ್ತಾರೆ. ಇದು ಒಂದೇ ಮೆಥಡ್ ಅಲ್ಲ, ಇನ್ನೂ 2-3 ಥರ ಮಾಡ್ತಾರೆ. ಅದು ನಿಮಗೆ ಬೇಕಾದ್ರೆ ಯಾವ್ದಾದ್ರು ಇನ್ನೊಂದು ರೆಸಿಪಿ ತೋರಿಸ್ಕೊಡ್ಬೇಕಾದ್ರೆ ನಾನು ಸೈಡಿಗೆ ಅದನ್ನು ಕೂಡ ತೋರಿಸ್ಕೊಡ್ತೀನಿ. ಅನ್ನ ಉಳಿದಿದ್ರೆ ಅನ್ನ ಮಿದ್ದು ಮಾಡೋದು ಗೊತ್ತು. ಆಮೇಲೆ ಬಳಿಯ ರೊಟ್ಟಿ ಅಂತಲೂ ಮಾಡ್ತಾರೆ. ಆಮೇಲಿಂದ ಇದರಲ್ಲಿ ಇನ್ನೂ ಸ್ವಲ್ಪ ತೆಳ್ಳಗಂದರೆ ತೆಳ್ಳಗೆ ಉಜ್ಜಿ ಮಾಡ್ಬೋದು. ಫುಲ್ಲು ತೆಳ್ಳಗೆ ಪೇಪರ್ ಇದ್ದಂಗೆ ಇರ್ತಾವೆ, ಆ ಥರನೂ ಮಾಡ್ಬೋದು ಅಕ್ಕಿ ರೊಟ್ಟಿಗಳನ್ನು. ನಾನಿಲ್ಲಿ ನೋಡಿ ಒಣ ಬಟ್ಟೆನಲ್ಲಿ ಸ್ವಲ್ಪ ಮೇಲೆ ಇರೋ ಹಿಟ್ಟನ್ನು ಹಿಂಗೆ ಒರೆಸ್ಕೊತಾ ಇದ್ದೀನಿ. ನೀರೇನು ಹಚ್ತಾ ಇಲ್ಲ ನಾನು, ಹಂಗೆ ಒರೆಸ್ಕೊಂಡು ಇದು ಮಾಡ್ತಾಯಿದ್ದೀನಿ. ಯಾಕಂದರೆ ಜಾಸ್ತಿ ಹಿಟ್ಟೇನು ಇಡಿಸಿರೋದಿಲ್ಲ ಉಜ್ಜೋದಕ್ಕೆ ಇದನ್ನ, ಅದಕ್ಕೆ. ಆಮೇಲೆ ನಿಮಗೆ ನಮ್ಮ ಚಾನಲಲ್ಲಿ ಬರ್ತಕ್ಕಂಥ ವೀಡಿಯೋಸ್ಗಳು ಇಷ್ಟ ಆಗಿತ್ತು ಅಂತಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇದೇ ತರಹದ ನಾನು ರೆಸಿಪಿಗಳನ್ನು ಅಂದರೆ ನಮ್ಮ ಮೂಲ ಆಹಾರಗಳೇನಿದ್ದಾವೆ ಅವನ್ನು ಫಸ್ಟು ತೋರಿಸ್ತೀನಿ. ಆಮೇಲೆ ಬೇರೆ ತುಂಬ ಜನ ಕೇಳಿದ್ದಾರೆ ಕೇಕ್ ತೋರಿಸಿ, ಅವನ್ ಇಲ್ದಂಗೆ ಕೇಕ್ ಮಾಡೋದು ಹೆಂಗೆ ತೋರಿಸಿ ಎಲ್ಲ ಕೇಳಿದ್ದಾರೆ. ಅದನ್ನು ಕೂಡ ನಾನು ತೋರಿಸ್ತೀನಿ. ಸ್ವಲ್ಪ ಬ್ಯುಸಿ ಇರೋದ್ರಿಂದ ನನಗೆ ಡೈಲಿ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ. ಬಟ್ ಖಂಡಿತವಾಗ್ಲೂ ನಾನು ನಿಮಗೆ ಆ ಎಲ್ಲ ರೆಸಿಪಿಗಳನ್ನು ಕೂಡ ತುಂಬ ಸುಲಭವಾಗಿ ತೋರಿಸ್ಕೊಡ್ತೀನಿ. ಆಮೇಲೆ ಹಬ್ಬ ಹರಿದಿನಗಳೊಳಗಡೆ ಒಂದು ಸ್ವೀಟು, ಅನ್ನ ಸಾಂಬಾರು, ಒಂದು ಕೋಸಂಬರಿ, ಒಂದು ನೆಂಚಿಕೆ, ಒಂದು ಪಲ್ಯ ತುಂಬ ಸಿಂಪಲ್ಲಾಗಿ ತುಂಬ ರುಚಿಕಟ್ಟಾಗಿ ಹೆಂಗೆ ಮಾಡೋದು ಅದನ್ನು ಕೂಡ ನಾನು ಮುಂದಿನ ವೀಡಿಯೋಗಳಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಅದು ನಿಮಗೆ ತುಂಬ ಸಹಕಾರಿಯಾಗುತ್ತೆ ಅಂತೇಳಿ ನನಗೆ ಅನ್ನಿಸ್ತಾ ಇದೆ. ನಿಮಗೆ ಹೆಲ್ಪ್ ಕೂಡ ಆಗುತ್ತೆ. ಉಜ್ಜೋದಕ್ಕೂ ಮುಂಚೆ ಒಂದು ಸಲ ಬಿಲ್ಲೆ ತೊಗೋತೀರಲ್ವ ಕೈಗೆ, ಒಂದು 2-3 ಸಲ ನಾನು ಇಲ್ಲೇನು ತೋರಿಸಿದೆ ಆ ಥರ ಮಾಡಿಕೊಡ್ರಿ. ಆವಾಗ ಇನ್ನೂ ಚೆನ್ನಾಗಿ ಅದು ಬರುತ್ತೆ ರೊಟ್ಟಿಗಳು. ಆಮೇಲೆ ಕೆಲವೊಬ್ಬರು ಯಾರೊಬ್ರು ಹಿಂಗೆ ನನಗೆ ಇನ್ಸ್ಟಾಗ್ರಾಮ್ನಾಗೆ ಮೆಸೇಜ್ ಹಾಕಿದರು. ಬೇಡ ಬಿಡಿ, ಅದನ್ನು ಇನ್ನೊಂದು ವೀಡಿಯೋದಲ್ಲಿ ಹೇಳ್ತೀನಿ. ಮತ್ತು ತುಂಬ ಲಾಂಗ್ ಆಯಿತು ಅಂತ ಅಂದ್ಬಿಡ್ತೀರ, ಆಮೇಲೆ ಬೇಜಾರಾಗ್ತಿರೋಣ ನೀವು. ಆಮೇಲೆ ಇನ್ಸ್ಟಾ ತೊಗೊಂಡೋಗಿ ಇಲ್ಲಿ ಹೇಳುತ್ತೆ, ಇಲ್ಲೇ ತೊಗೊಂಡೋಗಿ ಇನ್ಸ್ಟಾದಾಗ ಹೇಳುತ್ತೆ, ಇಲ್ಲಿಂದ ಇಲ್ಲಿಗೆ ನೇತಾಡಿಸುತ್ತೆ ಅಂತ ಬೈಕೇ ಬಿಡ್ತೀರ ನೀವು. ಆಮೇಲೆ ಅದನ್ನು ಇನ್ನೊಂದು ವೀಡಿಯೋದಲ್ಲಿ ಬೇಕಾದ್ರೆ ಹೇಳ್ತೀನಿ ಅವರಿಗೆ. ನನಗೆ ಗೊತ್ತಿರೋದು ಆ ವಿಚಾರದ ಬಗ್ಗೆ ಗೊತ್ತಿರೋದನ್ನು ನಾನು ಇನ್ನೊಂದು ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ, ಆಯಿತಾ? ಅಷ್ಟೇ ನೋಡಿ. ಇದರಲ್ಲಿ ಮತ್ತಿನ್ನೇನು ಕೆಟ್ಟೋಗೋದು ಏನೂ ಇಲ್ಲ. ನೀವು 1 ಕಪ್ ಅಕ್ಕಿ ಹಿಟ್ಟಿಗೆ 1.5 ಕಪ್ ನೀರು ತಗೊಂಡು ನಾನು ಹೇಳ್ದಂಗೆ ಮಾಡಿದ್ರಿ ಅಂತಂದರೆ ಸಕ್ಕತ್ತಾಗಿ ಬರುತ್ತೆ. ಕೆಟ್ಟೋಗೋದಕ್ಕೆ ಯಾವುದೇ ರೀತಿ ಸಾಧ್ಯ ಇಲ್ಲ. ನೀವು ಪಕ್ಕ ಪಾಸ್ ಆಗೇ ಆಗ್ತೀರಾ. ನಿಮ್ಮೆಲ್ರಿಗೂ ಕೂಡ ಒಳ್ಳೆಯದಾಗಲಿ. ದೇವರು ಆಯುಷ್ಯ, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ಕೊಟ್ಟು ಕಾಪಾಡಲಿ. ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಸಿಗ್ತೀನಿ. ಟಾಟಾ, ಬೈ ಬೈ.